ಪ್ರಸ್ತುತ SSLC ಫಲಿತಾಂಶ ನಿಜವಾಗಲೂ ನಮ್ಮ ಗ್ರಾಮೀಣ ವಲಯಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮ ಫಲಿತಾಂಶವನ್ನು ಹೊಂದಿದೆ. ಪ್ರಸ್ತುತ 94.67% ಹೊಸ ದಾಖಲೆಯನ್ನು ಸೃಷ್ಟಿಯಾಗಿದೆ. ಈ ಒಂದು ಸಾಂಘಿಕ ಪ್ರಯತ್ನ ನಮ್ಮೆಲ್ಲರ ಇಲಾಖೆಯ ಅಧಿಕಾರಿಗಳ ಮತ್ತು ಶೈಕ್ಷಣಿಕ ಒಂದು ಯೋಜನೆಗಳೇ ಏನು ರೂಪಿಸಿದಾರಲ್ಲ, ವಿಶೇಷವಾಗಿ 29 ಅಂಶಗಳು, ಪಾಲಕರ ಪೋಷಕರ ಸಭೆ, 40+, ಮಿಷನ್ 40+, 50+, 80+, ಈ ರೀತಿ ಒಂದು ಮಿಷನನ್ನು ಇಟ್ಟುಕೊಂಡು ನಮ್ಮ ಗ್ರಾಮೀಣದಲ್ಲಿ ಒಂದು ಫಲಿತಾಂಶವನ್ನು ಉತ್ತಮಪಡಿಸಲು ನಾವೆಲ್ಲರೂ ಒಂದು ಇಲಾಖೆಯ ಮಾರ್ಗಸೂಚಿಯಂತೆ, ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗಸೂಚಿಯಂತೆ, ಮಾನ್ಯ ಗೌರವಾನ್ವಿತ CO ಸಾಹೇಬರು, ಮಾನ್ಯ ಕಾರ್ಯನಿರ್ವಾಹಕರಾದ ಮಾನ್ಯ ರಾಹುಲ್ ಶಿಂದೆ ಸರ್ ಅವರ ನೇತೃತ್ವದಲ್ಲಿ, ಉಪನಿರ್ದೇಶಕರವರ ನೇತೃತ್ವದಲ್ಲಿ ಈ ಫಲಿತಾಂಶವನ್ನು ನಮಗೆ ಒಂದು ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಫಲಿತಾಂಶವನ್ನು ಹೊಮ್ಮಲು ಕಾರಣವಾಗಿದೆ. ಒಟ್ಟಾರೆ ಪ್ರಸ್ತುತ ಈ ವರ್ಷ 5,046 ಮಕ್ಕಳು ಈ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು. ಅದರಲ್ಲಿ ಹೆಣ್ಣು ಮಕ್ಕಳು 2,558, ಗಂಡು 2,488 ಮಕ್ಕಳು ಈ ಪರೀಕ್ಷೆಗೆ ಹಾಜರಾಗಿದ್ದರು. ಪ್ರಸ್ತುತ ಅತಿ ಹೆಚ್ಚು ಬಾಲಕಿಯರನ್ನೇ ಈ ನಮ್ಮ ಗ್ರಾಮೀಣದಲ್ಲಿ ತೇರ್ಗಡೆಯಾಗಿದ್ದಾರೆ. ಸುಮಾರು 97.43% ಹೆಣ್ಣು ಮಕ್ಕಳು ಫಲಿತಾಂಶವನ್ನು ಹೆಚ್ಚಿಗೆ ಆಗಿದೆ. ಅದರ ಜೊತೆಗೆ ಗಂಡು ಮಕ್ಕಳು ಒಂದು ಫಲಿತಾಂಶವೂ ಕೂಡ ಅಷ್ಟೇ ಹೆಚ್ಚಲಾಗಿದೆ. 91.99% ಗಂಡು ಮಕ್ಕಳ ಫಲಿತಾಂಶವಾಗಿದೆ. ಆಮೇಲೆ ಒಟ್ಟಾರೆ ನಮ್ಮ ಶೈಕ್ಷಣಿಕದ ಒಂದು ಫಲಿತಾಂಶವನ್ನು ಅವಲೋಕನ ಮಾಡಿದಾಗ ಪ್ರತಿಶತ ಶಾಲೆಗಳು ಅಂದರೆ 100ಕ್ಕೆ 100 ಶಾಲೆಗಳು, ಸುಮಾರು 37 ಶಾಲೆಗಳು, ಜಿಲ್ಲೆಯಲ್ಲೇ ಅತಿ ಹೆಚ್ಚು ಶಾಲೆಗಳನ್ನು 37 ಶಾಲೆಗಳನ್ನು ನಮ್ಮ ತಾಲೂಕಿನಲ್ಲಿ 100ರಷ್ಟು ಸಾಧನೆಯನ್ನು ಮಾಡಿ ಈ ಫಲಿತಾಂಶವನ್ನು ಹೆಚ್ಚಿಗೆ ಆಗಲಿಕ್ಕೆ ಕಾರಣವಾಗಿದೆ. ಅವೆಲ್ಲ ಮುಖ್ಯೋಪಾಧ್ಯಾಯರಿಗೆ, ಆ ಸಹಶಿಕ್ಷಕರಿಗೆ, ಅಲ್ಲಿ ಮಕ್ಕಳಿಗೆ, ಶಾಲಾ SDMC ಅವರಿಗೆ, ಪೋಷಕರಿಗೆ, ಅವರಿಗೆ ಒಂದು ಶ್ರಮ, ಅವರೆಲ್ಲರ ಸಹಾಯದಿಂದ ಮತ್ತು ನಮ್ಮೆಲ್ಲರ ಅನುಷ್ಠಾನ ಅಧಿಕಾರಿಗಳ ಸಹಾಯದಿಂದ ಮತ್ತು ಜೊತೆಗೆ ಇಲಾಖೆಯ ಮಾರ್ಗಸೂಚನೆಯಂತೆ ಈ ಫಲಿತಾಂಶವನ್ನು ಹೆಚ್ಚಿಗೆ ಕಾರಣವಾಯಿತು. ಕಳೆದ ವರ್ಷ ಕೇವಲ 52% ಮಾತ್ರ ಆಗಿತ್ತು. ಕೊನೆಯ ಸ್ಥಾನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಇತ್ತು. ಈ ವರ್ಷ 5ನೇ ಸ್ಥಾನವನ್ನು ಪಡೆದು ಜೊತೆಗೆ 94.16% ನಾವು ಮಾಡಿ ಇವತ್ತು ಅತ್ಯುತ್ತಮ ಫಲಿತಾಂಶವನ್ನು ಹೊಮ್ಮಲು ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಹಶಿಕ್ಷಕರ ಮಕ್ಕಳಿಗೆ, ಪಾಲಕರಿಗೆ, ಪೋಷಕರಿಗೆ ಮತ್ತು ಅನುಷ್ಠಾನ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಮತ್ತು ಜೊತೆಗೆ ಅವರೆಲ್ಲರ ಒಂದು ಮಾರ್ಗಸೂಚನೆಯಂತೆ ನಮ್ಮ ಒಂದು ಫಲಿತಾಂಶಕ್ಕೆ ಒಂದು ಉತ್ತಮ ಆಗಿದೆ ಮತ್ತು ಮುಂದಿನ ಒಂದು ಶೈಕ್ಷಣಿಕಕ್ಕೆ ಉತ್ತಮ ಬೆಳವಣಿಗೆಗೆ ಒಂದು ನಾಂದಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ